ಏನು ಸರ್ 2 ವರ್ಷ ಇದೆ ಚುನಾವಣೆ, ಆಲ್ರೆಡಿ ಪಕ್ಷಾಂತರ ಪರ್ವ ನಿಮ್ಮ ಕ್ಷೇತ್ರದಲ್ಲಿ ಸ್ಟಾರ್ಟ್ ಆಗೋಯ್ತು. ಈ ತಾಲೂಕಿನಲ್ಲಿ ಒಂದು ಸತಿ ಗೆದ್ದವ್ರು ಇನ್ನೊಂದು ಸತಿ ಗೆಲ್ಲಲ್ಲ ಅಂತ ಹೇಳ್ತಿದ್ರು. 29 ವರ್ಷಕ್ಕೆ ವಿಧಾನಸಭೆಗೆ ನಾನು ಕಳಿಸ್ಕೊಟ್ಟವ್ರೆ, ಅದೊಂದು ಇತಿಹಾಸ. 2ನೇ ಸತಿ ಈ ತಾಲೂಕಲ್ಲಿ ಗೆಲ್ತಿರ್ಲಿಲ್ಲ ಅಂತಿದ್ರು, ಅದನ್ನು ಕೂಡ ಗೆದ್ದಿರ್ತಕ್ಕಂಥ ಒಂದು ಇತಿಹಾಸ. ಒಂದೇ ಪಕ್ಷ ಇನ್ನೊಂದು ಸತಿ ಬರ್ತಿರ್ಲಿಲ್ಲ ಅಂತಂದ್ರು, ಅದು ಒಂದು ಇತಿಹಾಸ. ಕೋಟೆ ತಾಲೂಕಿನಲ್ಲಿ ಶಾಸಕರ ಒಟ್ಟು ಮತಗಳ ಗಳಿಕೆಯಲ್ಲಿ ನಿಮ್ಮದು ಒಂದು ದಾಖಲೆ. ಅದು ಜನಗಳ ಒಂದು ಆಶೀರ್ವಾದ. ಅಂದರೆ ಇಷ್ಟು ಓಟು ಕೂಡ ಯಾರು ಕೂಡ ಪಡೆದಿರಲಿಲ್ಲ ಅನ್ನೋ ಮಾತನ್ನ ಎಲ್ಲರೂ ಕೂಡ ಹೇಳ್ತಾರೆ. ನಮಗೆ 86,000 ಓಟ್ ಕೊಟ್ಟರು. ಮತ್ತು MP ಎಲೆಕ್ಷನಲ್ಲೂ ಕೂಡ BJP JDS ಒಟ್ಟಿದ್ರೂ ಕೂಡ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮೈತ್ರಿ ಇದ್ದರೂ ಕೂಡ ನಮ್ಮ ಒಂದು ಕಾಂಗ್ರೆಸ್ ಪಕ್ಷಕ್ಕೆ MP ಚುನಾವಣೆಯಲ್ಲೂ ಕೂಡ 97,000 ಮತಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ 2028ಗೆ ಯಾವ ಥರ ಇರುತ್ತೆ ಚುನಾವಣಾ ಅಖಾಡ ಅಂತ? ಮತ್ತು ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳು ಯಾರಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು. ಇವತ್ತು ನಮ್ಮ ಒಂದು ಭಾಗದಲ್ಲಿ ವಿಶೇಷವಾಗಿ ಈ ತಾಲೂಕಿನಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನ ನಾವು ಮಾಡ್ಕೊಬರ್ತಿದ್ದೀವಿ. ಇಲ್ಲಾಂದರೆ ಈ ತಾಲೂಕಿನಲ್ಲಿ ನಮ್ಮ ಕುಟುಂಬಗಳಿಗೆ ಅವಕಾಶಗಳು ಸಿಗ್ತಿರಲಿಲ್ಲ. ಆದರೆ 3 ಬಾರಿ ನಮ್ಮ ತಾಲೂಕಿಗೆ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಭೋಗದಿಂದ ಸ್ಟಾರ್ಟ್ ಆದರೆ ಅಪ್ ಟು ಬೌಲಿ ತನಕನೂ ಕೂಡ 100 ಕಿಲೋಮೀಟ್ರ್ ಹೋಗಬೇಕು. ಭೀಮುನ್ಕೊಲ್ಲಿಯಿಂದ ಹಿಡಿದು ಗುಂಡ್ಲುಪೇಟೆ ತನಕನೂ ಕೂಡ 100 ಕಿಲೋಮೀಟ್ರ್. ತಮಿಳ್ನಾಡು ಬಾರ್ಡ್ರ್ ಎರಡೂ ಕೂಡ ಇರೋದ್ರಿಂದ ಭೌಗೋಳಿಕವಾಗಿ 1600 ಕಿಲೋಮೀಟ್ರ್ ಚದರ ಬರ್ತದೆ. ನೀವು ಹುಣಸೂರು, KR ನಗರ, ಪಿರಿಯಾಪಟ್ಟಣ ಈ 3 ಸೇರಿಸಿದ್ರೆ HD ಕೋಟೆ ತಾಲೂಕು. ಇದು ಬೇಕಾದ್ರೆ ನೀವು DC ಆಫೀಸಲ್ಲಿ ಭೌಗೋಳಿಕವಾಗಿ ಕ್ಷೇತ್ರಗಳನ್ನ ತೆಗೆದ್ರೆ ಅದು ಗೊತ್ತಾಗ್ತದೆ. ಫಸ್ಟ್ ಗುಂಡಿಯನ್ನು ಮುಚ್ಚಲಿ, ಈ ಥರದೊಂದು ಆರೋಪಗಳು ಕೇಳಿ ಬರ್ತಾ ಇದೆ ವಿರೋಧ ಪಕ್ಷದಿಂದ. ಈಗ ಶ್ವೇತಪತ್ರ ಕೂಡ ನಾವು ಹೊಡ್ಸೋಕ್ಕೆ ನಾವು ತಯಾರಿದ್ದೀವಿ. ಯಾರೇ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳು ಸುಮ್ಮನೆ ಬಂದು ಗುದ್ಲಿ ಪೂಜೆಯನ್ನು ಮಾಡಲ್ಲ. ಈ ಅಂಬೇಡ್ಕರ್ ಜಯಂತಿಲೂ ಕೂಡ 500 ಕೋಟಿ ರೂಪಾಯಿ ಅನುದಾನವನ್ನು ತಂದು ಗುದ್ಲಿ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ನಮ್ಮ ಕಾರಲ್ಲಿ ಬಜೆಟ್ ಬುಕ್ ಇರಬೇಕು. 141 ಕಿಲೋಮೀಟ್ರು ನಮಗೆ ಅಪ್ ಟು ಮಳವಳ್ಳಿಯಿಂದ ಬೌಲಿ ತನಕ, ಶ್ರೀರಾಮ್ಪುರ ಸರ್ಕಲ್ನಿಂದ ಹಿಡಿದು ಬೌಲಿ ತನಕ 100 ಕಿಲೋಮೀಟ್ರ್ ಬರ್ತದೆ. ಡಬಲ್ ಅಲ್ಲ, 4 ರೋಡು, 1600 ಕಿಲೋಮೀಟ್ರ್. ಇದೊಂದು ಸಾಕು ನನಗೆ. ಅನಿಲ್ ಚಿಕ್ಕಮಾದೂರ್ ಅವರು ಅಜಾತ ಶತ್ರುವಾಗಿ ವಿಧಾನಸೌಧದಲ್ಲಿ ಒಂದು ರೀತಿ ಕ್ಲರ್ಕ್ ರೀತಿ ಫೈಲ್ ಹಿಡಿಕೊಂಡು ಅಲ್ಲಿರೋ ಸೆಕ್ರೆಟರಿಗಳಿಗೆ, ಇಲಾಖೆಗಳಿಗೆ ಹೋಗ್ತಾ ಇರ್ತೀರಾ. ಪ್ರತಿ ಸಾರಿ ಬಂದಾಗ ಅನೌನ್ಸ್ ಮಾಡ್ತಾ ಇರ್ತೀರಾ. ಇಷ್ಟೆಲ್ಲ ಹೇಳ್ತಿದ್ದೀರಾ, ಗೆಜೆಟಲ್ಲಿ ಬುಕ್ಕಲ್ಲಿದೆ, ಡಾಕ್ಯುಮೆಂಟ್ ಇದೆ, ಆನ್ ರೆಕಾರ್ಡ್. ಆದರೂ ಕೂಡ ನಿಮ್ಮ ವಿರೋಧಿಗಳು ಟೀಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಯಾಕೆ ಅಂತ? ವಿರೋಧ ಪಕ್ಷದವ್ರು ಯಾವತ್ತೂ ಕೂಡ ಒಳ್ಳೆಯದನ್ನು ಅಂದರೆ ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ಅವ್ರಿಗೆ ಓಟ್ ಕಡಿಮೆ ಆಯ್ತದೆ ಅನ್ನೋ ಭಾವನೆಯಿಂದ ಹೇಳಲ್ಲ. ಟೀಕೆಗಳಿಗೆ ಯಾವತ್ತೂ ಕೂಡ ನಾನು ಉತ್ತರ ಕೊಡಲ್ಲ. ಕೆಲಸದಲ್ಲಿ ನಾನು ಉತ್ತರ ಕೊಟ್ಟು ನಾನು ತೋರಿಸಿದ್ದೀನಿ. ಉಳಿತವೆ ಅನ್ನೋರು ಮಾತನ್ನ ಹೇಳ್ತಾರೆ, ಅದನ್ನು ಮಾಡಿ ತೋರಿಸ್ತಾ ಇದ್ದೀವಿ ಅಷ್ಟೇ. ಈಗ ಒಂದು ದೊಡ್ಡ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಚಿಕ್ಕಣ್ಣವರ ಫ್ಯಾಮಿಲಿಯನ್ನು JDSನಲ್ಲಿ ಮೂಲೆ ಗುಂಪು ಮಾಡ್ತಿದ್ದಾರೆ. ಮೊನ್ನೆ ಜಯಪ್ರಕಾಶ್ ಕೂಡ ಹೇಳ್ತಾ ಇದ್ದಾರೆ, ನಮ್ಮನ್ನು JDSನಲ್ಲಿ ಅನಾಥರು ಮಾಡಿದ್ರು ಅಂತೇಳಿ. ಒಂದು ವೇಳೆ ಅಲ್ಲೇನಾದರೂ ಅವ್ರಿಗೆ ಅನ್ಯಾಯ ಆದರೆ ನಿಮ್ಮ ಕಡೆಗೆ ಮುಖ ಮಾಡಿದ್ರೆ ಕರ್ಕೊಳ್ಳೋಕೆ ರೆಡಿ ಇದ್ದೀರಾ ಕಾಂಗ್ರೆಸ್ನವರು? ಅದು ಪಕ್ಷದ ತೀರ್ಮಾನ ಮತ್ತು ನಮ್ಮ ತಾಲೂಕಿನ ಜನತೆ ತೀರ್ಮಾನ ಮತ್ತು ಅದು ಅವ್ರ ವೈಯಕ್ತಿಕ ತೀರ್ಮಾನ. ಇದುವರೆಗೂ ಆ ಥರ ಮಾತುಕತೆ ನಡೆದಿಲ್ಲ. ಯಾಕಂದರೆ ಅವರು ಯಾವ್ರನ್ನ ಬೆಂಬಲಿಸಬೇಕು, ಯಾವ ರೀತಿ ಹೋಗಬೇಕು, ಯಾವ ರೀತಿ ತೀರ್ಮಾನ ಪಡ್ಕೋಬೇಕು ತಾವು ಅವ್ರನ್ನೇ ಕೇಳ್ಬೋದು. ರಾಜಕೀಯ ಪಟ್ಟುಗಳನ್ನು ಹಾಕೋದ್ರಲ್ಲಿ ಈಗ ಅನಿಲ್ ಚಿಕ್ಕಮಾದೂರ್ ಅವರು ಮಾಸ್ಟರ್ ಆಗಿದ್ದಾರೆ. ಪಟ್ಗಳ ಬಗ್ಗೆ ನನಗೆ ಐಡಿಯಾ ಇಲ್ಲ. ಸೇವೆಗಳು ಮಾಡ್ತೀನಿ ಅಂತ. ಯಾಕೆ ದೊಡ್ಡವ್ರುಗಳಿದ್ದಾರೆ, 40 ವರ್ಷ 50 ವರ್ಷ ರಾಜಕಾರಣಿಗಳಿದ್ದಾರೆ. ಜನಗಳು ಸೇವೆ ಮಾಡ್ತಿದ್ದೀನಿ ಹೊರತು ಪಟ್ಗಳು ಹಾಕತಕ್ಕಂಥದ್ದು ಇನ್ನೂ ಕೂಡ ನಮಗೆ ಗೊತ್ತಿಲ್ಲ. ತಾಲೂಕಿನಲ್ಲಿ ಜನ ಏನು ಆಶೀರ್ವಾದ ಮಾಡಿದ್ದಾರೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಸಂಘಟನೆ ವಿಚಾರದಲ್ಲಿ ಪ್ರತಿ ಜೊತೆನೂ ಕೂಡ ಒಬ್ಬ ಊರಿನ ಮಗನಾಗಿ ನಾನು ಕೆಲಸ ಮಾಡ್ತಿದ್ದೀನಿ. ಮಾತಾಡ್ಕೊಳ್ತಾ ಇದ್ದಾರೆ, ಸಾಕಷ್ಟು ಜನ ಹೇಳ್ತಾರೆ. ಅಲ್ಟಿಮೇಟ್ಲಿ ತುಂಬ ಖುಷಿ ಆಗ್ತಿದೆ ನಿಮಗೆ. ಈಗ ಒಬ್ಬ ಚಿಕ್ಕ ವಯಸ್ಸಿನ ಶಾಸಕನಾಗಿ ಅತಿ ಹೆಚ್ಚು ಕೋಟಿ ಅನುದಾನವನ್ನು ತಂದು ಓಟ್ ಹಾಕ್ತಂಥ ಜನಗಳಿಗೆ ಒಂದು ಋಣವನ್ನು ತೀರಿಸ್ತೇನೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿದೆ. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬದಲು ಇನ್ನೂ ಅತಿ ಹೆಚ್ಚು ಕೆಲಸ ಮಾಡಬೇಕನ್ನೋದು ಉತ್ಸಾಹ ಇರ್ತಕ್ಕಂಥದ್ದು. ಯಾಕಂದರೆ ಈ ತಾಲೂಕಿನ ಋಣ ನಾವು ಕೊನೆ ಇರೋವರೆಗೂ ಕೂಡ ತೀರ್ಸೋಕ್ಕಾಗಲ್ಲ. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಇನ್ನೂ 2 ವರ್ಷ ಬಾಕಿ ಇದೆ. ಆದರೆ HD ಕೋಟೆಯಲ್ಲಿ ಈಗ ಪಕ್ಷಾಂತರ ಪರ್ವದ ಒಂದು ಕಾವು ದಿನೇ ದಿನೇ ತಾರಕಕ್ಕೆ ಏರ್ತಾ ಇದೆ. ಇವತ್ತು ಶಾಸಕರಾದಂಥ ಅನಿಲ್ ಚಿಕ್ಕಮಾದೂರ್ ಅವರ ನೇತೃತ್ವದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು HD ಕೋಟೆಗೆ ವಿಸಿಟ್ ಮಾಡಿದರು. ಇವತ್ತು ವೀರಶೈವ ಸಮಾಜದ ಮತ್ತು ವಿಶ್ವಕರ್ಮ ಸಮುದಾಯದ ಹೀಗೆ ಬೇರೆ ಬೇರೆ ಸಮಾಜದ ಪ್ರಭಾವಿ ಮುಖಂಡರುಗಳು JDS ಮತ್ತು BJPಯನ್ನು ತೊರೆದು ಅನಿಲ್ ಚಿಕ್ಕಮಾದೂರ್ ಅವರ ಸಾರಥ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿರ್ತಕ್ಕಂಥದ್ದು. ಸರ್ ನಮಸ್ಕಾರ. ಏನು ಸರ್ 2 ವರ್ಷ ಇದೆ ಚುನಾವಣೆ, ಆಲ್ರೆಡಿ ಪಕ್ಷಾಂತರ ಪರ್ವ ನಿಮ್ಮ ಕ್ಷೇತ್ರದಲ್ಲಿ ಸ್ಟಾರ್ಟ್ ಆಗೋಯ್ತು. ಈ ಕ್ಷೇತ್ರದ ಬಗ್ಗೆ ಹೇಳ್ಬೇಕಂದ್ರೆ ಕ್ಷೇತ್ರಕ್ಕೆ ಇತಿಹಾಸ ಇರ್ತಕ್ಕಂಥ ಒಂದು ದೊಡ್ಡ ಕ್ಷೇತ್ರ. ಈಗ ಆಲ್ರೆಡಿ ನನಗೆ 3 ಬಾರಿ ಇತಿಹಾಸನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಕ್ಷೇತ್ರ ಜನತೆ ಮಾಡಿದ್ದಾರೆ. ಒಂದು ನಮ್ಮ ತಂದೆಯವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಇದಾದ ನಂತರ ಈ ತಾಲೂಕಿನಲ್ಲಿ ಒಂದು ಸತಿ ಗೆದ್ದವ್ರು ಇನ್ನೊಂದು ಸತಿ ಗೆಲ್ಲಲ್ಲ ಅಂತ ಹೇಳ್ತಿದ್ರು. 29 ವರ್ಷಕ್ಕೆ ವಿಧಾನಸಭೆಗೆ ನಾನು ಕಳಿಸ್ಕೊಟ್ಟವ್ರೆ, ಅದೊಂದು ಇತಿಹಾಸ. 2ನೇ ಸತಿ ಈ ತಾಲೂಕಲ್ಲಿ ಗೆಲ್ತಿರ್ಲಿಲ್ಲ ಅಂತಿದ್ರು, ಅದನ್ನು ಕೂಡ ಗೆದ್ದಿರ್ತಕ್ಕಂಥ ಒಂದು ಇತಿಹಾಸ. ಒಂದೇ ಪಕ್ಷ ಇನ್ನೊಂದು ಸತಿ ಬರ್ತಿರಲಿಲ್ಲ ಅಂತಂದರು, ಅದು ಒಂದು ಇತಿಹಾಸ. ಮತ್ತು ಇದು ಅತಿ ಹೆಚ್ಚು ಲೀಡು, ಇಷ್ಟು 86,000 ಹತ್ತತ್ರ ಯಾರು ಕೂಡ 2ನೇ ಬಾರಿ ಇಷ್ಟೊಂದು ಓಟ್ ತಗೊಂಡಿರಲಿಲ್ಲ, ಅದು ಕೂಡ ಒಂದು ಇತಿಹಾಸ. ಕೋಟೆ ತಾಲೂಕಿನಲ್ಲಿ ಶಾಸಕರ ಒಟ್ಟು ಮತಗಳ ಗಳಿಕೆಯಲ್ಲಿ ನಿಮ್ಮದು ಒಂದು ದಾಖಲೆ. ಅದು ಜನಗಳ ಒಂದು ಆಶೀರ್ವಾದ. ಅಂದರೆ ಇಷ್ಟು ಓಟು ಕೂಡ ಯಾರು ಕೂಡ ಪಡೆದಿರಲಿಲ್ಲ ಅನ್ನೋ ಮಾತನ್ನ ಎಲ್ಲರೂ ಕೂಡ ಹೇಳ್ತಾರೆ. ನಮಗೆ 86,000 ಓಟ್ ಕೊಟ್ಟರು. ಮತ್ತು MP ಎಲೆಕ್ಷನಲ್ಲೂ ಕೂಡ BJP JDS ಒಟ್ಟಿದ್ರೂ ಕೂಡ
ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮೈತ್ರಿ ಇದ್ದರೂ ಕೂಡ ನಮ್ಮ ಒಂದು ಕಾಂಗ್ರೆಸ್ ಪಕ್ಷಕ್ಕೆ MP ಚುನಾವಣೆಯಲ್ಲೂ ಕೂಡ 97,000 ಮತಗಳನ್ನ ಕೊಟ್ಟಿರ್ತಕ್ಕಂಥದ್ದು. 25,000 ಮೇಲೆ ಲೀಡಿಂಗಲ್ಲಿ MP ಎಲೆಕ್ಷನಲ್ಲಿ ಮತ ಕೊಟ್ಟಿರ್ತಕ್ಕಂಥ. MP ಎಲೆಕ್ಷನ್ ಆದಮೇಲೆ JDS ಮತ್ತು BJP ಮೈತ್ರಿ ಮಾಡ್ಕೊಂಡಿದೆ, ಎಲ್ಲ ಕಡೆ ಹೇಳ್ಕೊ ಬರ್ತಾ ಇದ್ದಾರೆ ನೆಕ್ಸ್ಟ್ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ. ಈಗ HD ಕೋಟೆಯಲ್ಲಿ ಮೈತ್ರಿ ಆದರೂ ಏನು ಅಂತ ಆಲ್ರೆಡಿ MP ಎಲೆಕ್ಷನ್ನೇ ರಿಸಲ್ಟ್ ಕೊಟ್ಟಿದ್ದಾರೆ. ಹಾಗಾದರೆ 2028ಗೆ ಯಾವ ಥರ ಇರುತ್ತೆ ಚುನಾವಣಾ ಅಖಾಡ ಅಂತ? ಖಂಡಿತವಾಗ್ಲೂ, ಯಾಕಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಂದ ಸಿದ್ದರಾಮಯ್ಯ ಸಾಹೇಬರು ಹಿಂದೆ 2013ರಿಂದ 2018ರವರೆಗೆ ಏನು ಅವರು ಮುಖ್ಯಮಂತ್ರಿಗಳಿದ್ರು, ಅವತ್ತು JDSನಲ್ಲಿ ಅಪ್ಪಾಜಿಯವರು ಶಾಸಕರಿದ್ದರು ಇಲ್ಲಿಂದ. ಅದಾದ ನಂತರ MP ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಿದ್ದರು. ತಂದೆಯವರು ಹೋದಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಂದ ಸಿದ್ದರಾಮಯ್ಯ ಸಾಹೇಬರು SCP TSP ಗ್ರ್ಯಾಂಟ್ನ ಅತಿ ಹೆಚ್ಚು HD ಕೋಟೆಗೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳು ಯಾರಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು. ಇವತ್ತು ನಮ್ಮ ಒಂದು ಭಾಗದಲ್ಲಿ ವಿಶೇಷವಾಗಿ ಈ ತಾಲೂಕಿನಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನ ನಾವು ಮಾಡ್ಕೊಬರ್ತಿದ್ದೀವಿ. ಇಲ್ಲಾಂದರೆ ಈ ತಾಲೂಕಿನಲ್ಲಿ ನಮ್ಮ ಕುಟುಂಬಗಳಿಗೆ ಅವಕಾಶಗಳು ಸಿಗ್ತಿರಲಿಲ್ಲ. ಆದರೆ 3 ಬಾರಿ ನಮ್ಮ ತಾಲೂಕಿಗೆ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಮುಂದಿನ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಇವತ್ತು ನಾವು ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮೆಚ್ಚಿ ಇವತ್ತು ಪ್ರತಿಯೊಂದು ಊರಿಗೂ ಕೂಡ ಅನುದಾನವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕ, ಯಾಕಂದರೆ ಇದು ಭೌಗೋಳಿಕವಾಗಿ ದೊಡ್ಡ ಕ್ಷೇತ್ರ. ಇಡೀ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಕ್ಷೇತ್ರ ಇದ್ದರೆ ಫಸ್ಟು HD ಕೋಟೆ, ಆಮೇಲೆ ಹನ್ನೂರು ಕ್ಷೇತ್ರ. ಯಾಕಂದರೆ ಇದು ನಮಗೆ ಸ್ಟಾರ್ಟ್ ಆದರೆ ಭೋಗದಿಂದ ಸ್ಟಾರ್ಟ್ ಆದರೆ ಅಪ್ ಟು ಬೌಲಿ ತನಕನೂ ಕೂಡ 100 ಕಿಲೋಮೀಟ್ರ್ ಹೋಗಬೇಕು. ಭೀಮುನ್ಕೊಲ್ಲಿಯಿಂದ ಹಿಡಿದು ಗುಂಡ್ಲುಪೇಟೆ ತನಕನೂ ಕೂಡ 100 ಕಿಲೋಮೀಟ್ರ್. ತಮಿಳ್ನಾಡು ಬಾರ್ಡ್ರ್ ಎರಡೂ ಕೂಡ ಇರೋದ್ರಿಂದ ಭೌಗೋಳಿಕವಾಗಿ 1600 ಕಿಲೋಮೀಟ್ರ್ ಚದರ ಬರ್ತದೆ. ನೀವು ಹುಣಸೂರು, KR ನಗರ, ಪಿರಿಯಾಪಟ್ಟಣ ಈ 3 ಸೇರಿಸಿದ್ರೆ HD ಕೋಟೆ ತಾಲೂಕು. ಇದು ಬೇಕಾದ್ರೆ ನೀವು DC ಆಫೀಸಲ್ಲಿ ಭೌಗೋಳಿಕವಾಗಿ ಕ್ಷೇತ್ರಗಳನ್ನ ತೆಗೆದ್ರೆ ಅದು ಗೊತ್ತಾಗ್ತದೆ. ಎಷ್ಟು ಕೋಟಿ ಅನುದಾನವನ್ನು ತಂದಿದ್ದೀರಿ ಸರ್? ಓಪನ್ ಡಿಬೇಟಿಗೆ ರೆಡಿ ಇದ್ದೀರಾ? ಫಸ್ಟ್ ಗುಂಡಿಯನ್ನು ಮುಚ್ಚಲಿ, ಈ ಥರದೊಂದು ಆರೋಪಗಳು ಕೇಳಿ ಬರ್ತಾ ಇದೆ ವಿರೋಧ ಪಕ್ಷದಿಂದ. ಈಗ ಶ್ವೇತಪತ್ರ ಕೂಡ ನಾವು ಹೊಡ್ಸೋಕ್ಕೆ ನಾವು ತಯಾರಿದ್ದೀವಿ. ಯಾರೇ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳು ಸುಮ್ಮನೆ ಬಂದು ಗುದ್ಲಿ ಪೂಜೆಯನ್ನು ಮಾಡಲ್ಲ. ಈ ಅಂಬೇಡ್ಕರ್ ಜಯಂತಿಲೂ ಕೂಡ 500 ಕೋಟಿ ರೂಪಾಯಿ ಅನುದಾನವನ್ನು ತಂದು ಗುದ್ಲಿ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ವಾಲ್ಮೀಕಿ ಜಯಂತಿಲೂ ಕೂಡ ಬಂದು ಗುದ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. 400 ಕೋಟಿ ರೂಪಾಯಿ ಗುದ್ಲಿ ಪೂಜೆಯನ್ನು ಮಾಡಿ ಈಗ ಒಂದು 200 ಕೋಟಿ ಅನುದಾನವನ್ನು ಕೊಡಿ. ಈಗ ಎಕ್ಸಾಂಪಲ್ ಏನೂ ಬೇಡ, ಇವತ್ತು ಬಜೆಟ್ ಬುಕ್ ಇದ್ದರೆ ನಮ್ಮ ಕಾರಲ್ಲಿ ಬಜೆಟ್ ಬುಕ್ ಇರಬೇಕು. 141 ಕಿಲೋಮೀಟ್ರು ನಮಗೆ ಅಪ್ ಟು ಮಳವಳ್ಳಿಯಿಂದ ಬೌಲಿ ತನಕ, ಶ್ರೀರಾಮ್ಪುರ ಸರ್ಕಲ್ನಿಂದ ಹಿಡಿದು ಬೌಲಿ ತನಕ 100 ಕಿಲೋಮೀಟ್ರ್ ಬರ್ತದೆ. ಡಬಲ್ ಅಲ್ಲ, 4 ರೋಡು, 1600 ಕಿಲೋಮೀಟ್ರ್. ಇದೊಂದು ಸಾಕು ನನಗೆ. 1600 ಕೋಟಿಯನ್ನು ನಿನ್ನೆ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ತಾಲೂಕಿನ ಇತಿಹಾಸದಲ್ಲಿ ಒಂದು ರೀತಿಯಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂಥ ಕೆಲಸ ಇದೆ. ತುಂಬ ವರ್ಷಗಳಿಂದ ಸಾಕಷ್ಟು ಆಕ್ಸಿಡೆಂಟ್ಗಳಾಗ್ತಿತ್ತು, ಪ್ರವಾಸೋದ್ಯಮ ಇಂಪ್ರೂವ್ ಆಗ್ತಿರ್ಲಿಲ್ಲ. ಸಾಕಷ್ಟು ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾರೆ, ಬಂದಿದ್ದಾರೆ, ಹೋಗಿದ್ದಾರೆ. ಬಟ್ ನಿಮಗೆ ತುಂಬ ಲಕ್ಕಿ ಅಂತ ಅನ್ಸಲ್ವಾ ಸಿದ್ದರಾಮಯ್ಯ ಅಂತ CMನ ಪಡೆದಿರ್ತಕ್ಕಂಥದ್ದು ನಿಮಗೆ? ಇಲ್ಲ, ಅಂಥವರ ಜೊತೇಲಿ ಇರ್ತಕ್ಕಂಥದ್ದು, ಅವರ ಗಡಿಲಿ ಪಳಗ್ತಿರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಪುಣ್ಯ. ಯಾಕಂದರೆ ಬಡವರಿಗೆ ಏಳಿಗೆಗಾಗಿ ದುಡಿತಿರ್ತಕ್ಕಂಥವ್ರು ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ತಂದಿರತಕ್ಕಂಥದ್ದು. ಹಿಂದುಳಿದ ಕ್ಷೇತ್ರವನ್ನು ಮುಂದುವರಿಯೋಕ್ಕೆ ನಮ್ಮ ಒಂದು HD ಕೋಟೆಯ ಕನಸಾಗಿರ್ತಕ್ಕಂಥ ಏನು ಮೈಸೂರು ಮಾನಂದವಾಡಿ ರಸ್ತೆ ಏನಿತ್ತು ಅದನ್ನು ನಿನ್ನೆ ಬಜೆಟ್ನಲ್ಲಿ ಘೋಷಣೆಯನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಕೂಡ ಸಲ್ಲಿಸ್ತೀನಿ. ಮತ್ತು DK ಶಿವಕುಮಾರ್ ಸಾಹೇಬ್ರೂ ಕೂಡ 161 ಕೋಟಿ ಇರಿಗೇಷನಿಂದ ನಾಲೆಗಳನ್ನ ಏನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಜೊತೆಗೆ ರಸ್ತೆಗಳು ಸುಮಾರು 61 ಕೋಟಿ ವೆಚ್ಚದಲ್ಲಿ ಏನು ಮುಳುಗಡೆ ಆದಂಥ ವಿಲೇಜ್ಗಳೇನಿದೆ ಅದನ್ನು ಕೂಡ ಸೇರಿಸ್ತಕ್ಕಂಥದ್ದು. ಮತ್ತು ಸಂತೋಷ್ ಲಾಡ್ ಸಾಹೇಬ್ರೂ ಕೂಡ ವಿಶೇಷವಾಗಿ ನನ್ನನ್ನು ಒಬ್ಬ ತಮ್ಮನ ರೀತಿ ಇಟ್ಕೊಂಡು ಕಾರ್ಮಿಕ ಸ್ಕೂಲ್ನ ಈ ಒಂದು ಭಾಗದಲ್ಲಿ ತೆಗಿಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡು ನೆನ್ನೆನೂ ಕೂಡ ಅವರು ಹಾಸ್ಟೆಲ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಇದರಿಂದ ಎಲ್ಲ ನೆನ್ನೆ ಬಜೆಟ್ನ ನೀವು ಲೆಕ್ಕ ಹಾಕಿದ್ರೆ ಸುಮಾರು 1800 ಕೋಟಿ ತನಕನೂ ಕೂಡ ನೆನ್ನೆ HD ಕೋಟೆಗೆ ಕೊಟ್ಟಿರ್ತಕ್ಕಂಥದ್ದು ಭಾಳ ವಿಶೇಷ. ಅನಿಲ್ ಚಿಕ್ಕಮಾದೂರ್ ಅವರು ಅಜಾತ ಶತ್ರುವಾಗಿ ವಿಧಾನಸೌಧದಲ್ಲಿ ಒಂದು ರೀತಿ ಕ್ಲರ್ಕ್ ರೀತಿ ಫೈಲ್ ಹಿಡಿಕೊಂಡು ಅಲ್ಲಿರೋ ಸೆಕ್ರೆಟರಿಗಳಿಗೆ, ಇಲಾಖೆಗಳಿಗೆ ಹೋಗ್ತಾ ಇರ್ತೀರಾ, ಪ್ರತಿ ಸಾರಿ ಬಂದಾಗ ಅನೌನ್ಸ್ ಮಾಡ್ತಾ ಇರ್ತೀರಾ, ಇಷ್ಟೆಲ್ಲ ಹೇಳ್ತಿದ್ದೀರಾ, ಗೆಜೆಟಲ್ಲಿ ಬುಕ್ಕಲ್ಲಿದೆ, ಡಾಕ್ಯುಮೆಂಟ್ ಇದೆ, ಆನ್ ರೆಕಾರ್ಡ್. ಆದರೂ ಕೂಡ ನಿಮ್ಮ ವಿರೋಧಿಗಳು ಟೀಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಯಾಕೆ ಅಂತ? ವಿರೋಧ ಪಕ್ಷದವ್ರು ಯಾವತ್ತೂ ಕೂಡ ಒಳ್ಳೆಯದನ್ನು ಅಂದರೆ ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ಅವ್ರಿಗೆ ಓಟ್ ಕಡಿಮೆ ಆಯ್ತದೆ ಅನ್ನೋ ಭಾವನೆಯಿಂದ ಹೇಳಲ್ಲ. ಟೀಕೆಗಳಿಗೆ ಯಾವತ್ತೂ ಕೂಡ ನಾನು ಉತ್ತರ ಕೊಡಲ್ಲ. ಕೆಲಸದಲ್ಲಿ ನಾನು ಉತ್ತರ ಕೊಟ್ಟು ನಾನು ತೋರಿಸಿದ್ದೀನಿ. ಉಳಿತವೆ ಅನ್ನೋರು ಮಾತನ್ನ ಹೇಳ್ತಾರೆ, ಅದನ್ನು ಮಾಡಿ ತೋರಿಸ್ತಾ ಇದ್ದೀವಿ ಅಷ್ಟೇ. ಈಗ ಒಂದು ದೊಡ್ಡ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಚಿಕ್ಕಣ್ಣವರ ಫ್ಯಾಮಿಲಿಯನ್ನು JDSನಲ್ಲಿ ಮೂಲೆ ಗುಂಪು ಮಾಡ್ತಿದ್ದಾರೆ. ಮೊನ್ನೆ ಜಯಪ್ರಕಾಶ್ ಕೂಡ ಹೇಳ್ತಾ ಇದ್ದಾರೆ, ನಮ್ಮನ್ನು JDSನಲ್ಲಿ ಅನಾಥರು ಮಾಡಿದ್ರು ಅಂತೇಳಿ. ಒಂದು ವೇಳೆ ಅಲ್ಲೇನಾದರೂ ಅವ್ರಿಗೆ ಅನ್ಯಾಯ ಆದರೆ ನಿಮ್ಮ ಕಡೆಗೆ ಮುಖ ಮಾಡಿದ್ರೆ ಕರ್ಕೊಳ್ಳೋಕೆ ರೆಡಿ ಇದ್ದೀರಾ ಕಾಂಗ್ರೆಸ್ನವರು? ಅದು ಪಕ್ಷದ ತೀರ್ಮಾನ ಮತ್ತು ನಮ್ಮ ತಾಲೂಕಿನ ಜನತೆ ತೀರ್ಮಾನ ಮತ್ತು ಅದು ಅವ್ರ ವೈಯಕ್ತಿಕ ತೀರ್ಮಾನ. ಯಾಕಂದರೆ ಅವರು ಕೂಡ ಈ ಭಾಗದಲ್ಲಿ ಶಾಸಕರಾಗಿ, ಹಿರಿಯ ರಾಜಕಾರಣಿಯಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ
ತಂದೆಯವ್ರ ಜೊತೆ ಅವರು ಒಟ್ಟಿಗೆ ಇಬ್ಬರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಬಂದರು, ಇಬ್ಬರು ಕೂಡ ಶಾಸಕರಾದಂಥವ್ರು. ಅದು ಅವರ ಒಂದು ತೀರ್ಮಾನ, ಅವರವರ ಕುಟುಂಬದ ತೀರ್ಮಾನ, ಅದು ತಾವು ಅವ್ರಿಗೆ ಕೇಳಬೇಕು. ಅದರಿಂದ ತೀರ್ಮಾನಕ್ಕೆ ಇದುವರೆಗೂ ಆ ರೀತಿ ಮಾತುಕತೆ ಅವರು ಯಾವತ್ತೂ ಕೂಡ ಆಡಿಲ್ಲ, ಇದುವರೆಗೂ ಆ ಥರ ಮಾತುಕತೆ ನಡೆದಿಲ್ಲ. ಯಾಕಂದರೆ ಅವರು ಯಾರನ್ನ ಬೆಂಬಲಿಸಬೇಕು, ಯಾವ ರೀತಿ ಹೋಗಬೇಕು, ಯಾವ ರೀತಿ ತೀರ್ಮಾನ ಪಡ್ಕೋಬೇಕು ತಾವು ಅವ್ರನ್ನೇ ಕೇಳ್ಬೋದು. ಮತ್ತೆ ಕೂಡ ಒಂದು ವಿಶೇಷ JDS ಅಭಿಯಾನದ ಕಾರ್ಯಕ್ರಮ ಬುಕ್ ಆಗಿತ್ತು HD ಕೋಟೆಯಲ್ಲಿ 7ನೇ ತಾರೀಕು. ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಯಾವಾಗ ಬುಕ್ ಆಯಿತು ಅದು ಪೋಸ್ಟ್ಪೋನ್ ಆಗಿದೆ ಅಂತ ಚರ್ಚೆ. ಗೊತ್ತಿಲ್ಲ. ಈಗ ನನ್ನ ಕಾರ್ಯಕ್ರಮ ಏನಿತ್ತು, ಸಿದ್ದರಾಮಯ್ಯ ಸಾಹೇಬರು ಡೇಟ್ ಕೊಟ್ಟರು, ಅದ್ರ ಬಗ್ಗೆ ನಾನು ಕಾರ್ಯಕ್ರಮ ಮಾಡಿದ್ದೀನಿ. ಅವ್ರ ಕಾರ್ಯಕ್ರಮದ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಅನಿಲ್ ಚಿಕ್ಕಮಾದೂರ್ ಅವರು ತುಂಬ ಸೈಲೆಂಟ್ ಅಂದ್ಕೊಂಡಿದ್ರು, ಬಟ್ ಅನಿಲ್ ಚಿಕ್ಕಮಾದೂರ್ ಅವರ ರಾಜಕೀಯ ಪಟ್ಟು ತುಂಬ ವೈಲೆಂಟ್ ಆಗಿರುತ್ತೆ ಅಂತ ಸಾಬೀತಾಗ್ತಾ ಇದೆ. ಇಷ್ಟೊಂದು ಜನ ಪಕ್ಷವನ್ನು ಸೇರ್ಕೊಂಡೆ ನಾಡು ನೋಡಿದ್ರೆ ನಾನು ಅಂತ ಏನಿಲ್ಲ, ನಾನು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನು, ಸಾಮಾನ್ಯ ಮನುಷ್ಯ, ಸಾಮಾನ್ಯ ಒಬ್ಬ ಕಾರ್ಯಕರ್ತನ ರೀತಿ ನಾನು ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದೀನಿ. ರಾಜಕೀಯ ಪಟ್ಟುಗಳನ್ನು ಹಾಕೋದ್ರಲ್ಲಿ ಈಗ ಅನಿಲ್ ಚಿಕ್ಕಮಾದೂರ್ ಅವರು ಮಾಸ್ಟರ್ ಆಗಿದ್ದಾರೆ. ಪಟ್ಗಳ ಬಗ್ಗೆ ನನಗೆ ಐಡಿಯಾ ಇಲ್ಲ, ಸೇವೆಗಳು ಮಾಡ್ತೀನಿ ಅಂತ. ಯಾಕೆ ದೊಡ್ಡವ್ರುಗಳಿದ್ದಾರೆ, 40 ವರ್ಷ 50 ವರ್ಷ ರಾಜಕಾರಣಿಗಳಿದ್ದಾರೆ, ಜನಗಳು ಸೇವೆ ಮಾಡ್ತಿದ್ದೀನಿ ಹೊರತು ಪಟ್ಗಳು ಹಾಕತಕ್ಕಂಥದ್ದು ಇನ್ನೂ ಕೂಡ ನಮಗೆ ಗೊತ್ತಿಲ್ಲ. ತಾಲೂಕಿನಲ್ಲಿ ಜನ ಏನು ಆಶೀರ್ವಾದ ಮಾಡಿದ್ದಾರೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಸಂಘಟನೆ ವಿಚಾರದಲ್ಲಿ ಪ್ರತಿ ಜೊತೆನೂ ಕೂಡ ಒಬ್ಬ ಊರಿನ ಮಗನಾಗಿ ನಾನು ಕೆಲಸ ಮಾಡ್ತಿದ್ದೀನಿ. ಮಾತಾಡ್ಕೊಳ್ತಾ ಇದ್ದಾರೆ, ಸಾಕಷ್ಟು ಜನ ಹೇಳ್ತಾರೆ ಸಿದ್ದರಾಮಯ್ಯ ಅವರಿಗೆ ಅನಿಲ್ ಚಿಕ್ಕಮಾದೂರು ಒಂದು ರೀತಿ ದತ್ತು ಪುತ್ರ ಇದ್ದಂಗೆ, ಯಾವ ಫೈಲ್ ತೊಗೊಂಡೋಗ್ಲಿ ಏನು ಕೆಲಸ ಕೇಳಿದ್ರು ಇಲ್ಲ ಅನ್ನಲ್ಲ. ಇವತ್ತು ಕೂಡ ವೇದಿಕೆ ಮೂಲದಕ್ಕೂ ಕೂಡ ಒಂದಷ್ಟು ಲೀಸ್ಟ್ ಕೊಟ್ರಂತೆ, ಇನ್ನಿಷ್ಟು ಕೆಲಸ ಆಗಬೇಕು ಅಂತ. ಇಷ್ಟು ಕೋಟಿ ಕೊಟ್ಟಿದ್ದಲ್ದೇ ಇವತ್ತು ಹೊಸ ಒಂದು ಪಟ್ಟಿ ಕೊಟ್ರಂತೆ ನೀವು ಅಂತ. ಖಂಡಿತವಾಗ್ಲೂ ಭಾಳ ಹೆಮ್ಮೆ ಆಗುತ್ತೆ ಅಂತ. ಸಾಹೇಬ್ರಿಗೆ ಒಂದು ದತ್ತುಪುತ್ರ ಅಂತ ಕರೀತಾರೆ. ಯಾಕಂದರೆ ಅಂಥವ್ರ ಜೊತೆ ಇರ್ತಕ್ಕಂಥದ್ದು, ಯಾಕಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ದಿನಗಳ ಮುಖ್ಯಮಂತ್ರಿ ಯಾರು ಇದ್ದರೆ ಸಿದ್ದರಾಮಯ್ಯ ಸಾಹೇಬರು, ಮತ್ತು ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಇವತ್ತು ಅವರ ಒಂದು ಗರಡಿಯಲ್ಲಿ ವಿಶೇಷವಾಗಿ ಪಳಗ್ತಿರ್ತಕ್ಕಂಥದ್ದು ಭಾಳ ವಿಶೇಷತೆ. ಅದೇ ರೀತಿ ನಮ್ಮ ಸಂಘಟನೆ ಚತುರರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ನಮ್ಮ ಯುವಕರಿಗೂ ಕೂಡ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಯುವಕರು ಕೂಡ ರಾಜಕಾರಣಕ್ಕೆ ಬರಬೇಕು ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಇವರೆಲ್ಲರೂ ಕೂಡ ನಮಗೆ ಒಂದು ಬೆನ್ನೆಲುವಾಗಿ ನಿಂತಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ನನ್ನ ರಾಜಕೀಯ ಗುರುಗಳು ಅಂತ ಧ್ರುವಾಣ್ ಸಾಹೇಬರು ಈ ಒಂದು ಕ್ಷೇತ್ರಕ್ಕೆ ನಮ್ಮನ್ನು ಕರ್ಕೊಬಂದು ಒಂದು ಸ್ಥಾನಮಾನವನ್ನು ಕೊಡ್ಸೋಕ್ಕೆ ಭಾಳ ಹಗಲು ರಾತ್ರಿ ದುಡಿದು ಒಂದು ಪಕ್ಷಕ್ಕೆ ಸೇರಿಸ್ಕೊಂಡು ಇವತ್ತು ನನ್ನನ್ನು ಒಂದು ಸರ್ಕಾರ ಕಾರಲ್ಲಿ ಓಡಾಡೋಕ್ಕೆ ಅವರು ಕೂಡ ಒಬ್ಬರು ಮುಖ್ಯ ಕಾರಣ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಕಾರಣ ಅನ್ನೋದು ನಿಮಗೆ ತುಂಬ ಅನ್ಫಾರ್ಚುನೇಟ್ ಆಗಿ ಬಂದಿದ್ದು. ನಿಮ್ಮ ತಂದೆ ಇರುವಾಗ ನೀವೆಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ, ಬಟ್ ಅನಿವಾರ್ಯವಾಗಿ ರಾಜಕಾರಣ ಮಾಡೋ ಪರಿಸ್ಥಿತಿ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾ ಇಷ್ಟೊಂದು ಪೇಷನ್ಸ್ ಎಲ್ಲಿಂದ ಬರ್ತಿದೆ ಅನಿಲ್ ಚಿಕ್ಕಮಾದೂರ್ ಅವರು? ಇಲ್ಲ, ನಾನು ತಮ್ಗೆ ಗೊತ್ತಿರೋ ಹಾಗೆ ಭಾಳ ಸೈಲೆಂಟ್, ಸ್ಕೂಲಲ್ಲಿ ಇರ್ಬೋದು, ಕಾಲೇಜಲ್ಲಿ ಇರ್ಬೋದು, ಮನೇಲಿರ್ಬೋದು. ಹಿರಿಯ ಮಗನಾಗೆ ಭಾಳ ಜವಾಬ್ದಾರಿಗಳಿರ್ತದೆ. ಎಲ್ಲೂ ಕೂಡ ಹೊರಗಡೆ ಓಡಾಡ್ತಿರ್ಲಿಲ್ಲ. ಅಪ್ಪಾಜಿಯವರು ಇದ್ದಂಥ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ನಾನು ಎಲ್ಲೂ ಕಾಣಿಸ್ತಿಲ್ಲ. ತಂದೆಯವರು ಕೆಳಗಡೆ ಜನದ ಜೊತೆ ಮಾತಾಡ್ತಿದ್ರೆ ನಾವು ಹಿಂದ್ಗಡೆ ಬಾಗಿಲಿಂದ ಜನಗಳು ನೋಡ್ತಿದ್ರೆ ಆ ಕಡೆಯಿಂದ ಓಡಾಡ್ತಿದ್ರು. ಆದರೆ ಇವತ್ತು ಜನಗಳು ಏನಾದ್ರು ನಮಗೆ ಒಂದಿನ ಮನೆಗೆ ಬಂದಿಲ್ಲ ಅಂದರೆ ಅಯ್ಯೋ ಏನೋ ಒಂಥರ ಏನೋ ಯಾಕೋ ಸ್ವಲ್ಪ ಸುಸ್ತಾಗ್ತಿರೈತೆ ಆಗ್ತದೆ ಅನ್ನೋ ಒಂದು ಭಾವನೆ. ಇವತ್ತು ಭಾಳ ವಿಶ್ವಾಸದಿಂದ ಈ HD ಕೋಟೆ ತಾಲೂಕಿನ ಜನತೆ, ನಮ್ಮ ಕುಟುಂಬದವರು, ನಾವು ಕೊನೆ ಉಸಿರಿರೋವರೆಗೂ ಕೂಡ ನಾವು ಮರೆಯೋಕ್ಕಾಗಲ್ಲ. ಯಾಕಂದರೆ ರಾಜಕೀಯವಾಗಿ ನಮ್ಮ ತಂದೆಗೆ ಪುನರ್ಜನ್ಮ ನೀಡಿರ್ತಕ್ಕಂಥ ತಾಲೂಕು ಹುಣಸೂರಿನಲ್ಲಿ. ಯಾಕಂದರೆ ಅವಕಾಶಗಳು ಸಿಕ್ತು, ಅಲ್ಲಿ ತಂದೆಯವ್ರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಆದರೆ ಈ ಕ್ಷೇತ್ರ ಜನತೆ ಮರುಜನ್ಮವನ್ನು ತಂದೆಯವ್ರಿಗೆ ಕೊಟ್ಟರು 2013ರಲ್ಲಿ. 2018ರಲ್ಲಿ ನನಗೆ ಒಂದು ಅವಕಾಶವನ್ನು ಕೊಟ್ಟರು, ಮತ್ತು 23ರಲ್ಲೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಈ ಸತಿ ನಾವು ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಸಾಕಷ್ಟು ಜನ ಯುವಕರುಗಳು ವಿಶೇಷವಾಗಿ 20 ವರ್ಷದಿಂದ ಹಿಡಿದು ಅಪ್ ಟು ನನಗೆ 80-90 ವರ್ಷದ ತನಕನೂ ಕೂಡ ಇವತ್ತು ಸೇರ್ಪಡೆ ಆಗಿದ್ದಾರೆ. ಎತ್ತಿಗೆದಲ್ಲಿ 20 ಜನ, ಕಲ್ಲಂಬಾಳು, ಕಟ್ಟೆ ಹುಣಸೂರು, ಲಂಕೆ, MC ತೊಳಲು, ದಡದಳ್ಳಿ, ಮುಳ್ಳೂರು, ಮನಗನಹಳ್ಳಿ, ಶಾಂತಿಪುರ, ವೀರಶೈವ ಸಮಾಜದವರು ಕೂಡ ಸರಗೂರು ತಾಲೂಕವರು ಭಾಳಷ್ಟು ಜನ ಬೆಂಬಲಿಸ್ತಿದ್ದಾರೆ. 200 ಜನಕ್ಕೂ ಹೆಚ್ಚು 100% JDSಲ್ಲಿ ಇರ್ತಕ್ಕಂಥವ್ರು, BJPಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಸೇರ್ಪಡೆ ಆಗ್ತಿದ್ದಾರೆ. ಕೃಷ್ಣ ನಾಯಕರಿಗೆ ಈಗ ಅನಿಲ್ ಚಿಕ್ಕಮಾದೂರ್ ಅವರು ಒಂದು ಟಾಂಗ್ ಕೊಟ್ರಿ. ನಾನು ಕೊಡ್ತಲ್ಲ, ತಾಲೂಕಿನ ಜನತೆ ಅದನ್ನು ತೀರ್ಮಾನ ಮಾಡ್ತಾ ಇದ್ದಾರೆ. ವಿಚಾರದಲ್ಲಿ ಭಾಳ ಚರ್ಚೆ ಆಗ್ತಿದೆ. ಸಫಾರಿ ಇರ್ಬೋದು ಮತ್ತು ರೆಸಾರ್ಟ್ಗಳ ವಿಚಾರದಲ್ಲಿ ನಿಮ್ಮ ಹೆಸರನ್ನ ಮಧ್ಯಕ್ಕೆ ತಂದು ಸಾಕಷ್ಟು ನಿಮಗೆ ಪೊಲಿಟಿಕಲಿ ಡ್ಯಾಮೇಜ್ ಮಾಡ್ತಕ್ಕಂಥ ಕೆಲಸಗಳು ಒಂದು ಕಡೆ ಆಗ್ತಿದೆ, ಮತ್ತೊಂದು ಕಡೆ ರೈತರು ಪ್ರತಿದಿನ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಏನು ನಡೀತಾ ಇದೆ ಸರ್? ನೀವು ಇಲ್ಲಿ ಸಿಟ್ಟಿಂಗ್ MLA ಇದ್ದೀರಾ. ಇವತ್ತು ತಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಾನು ಇಲ್ಲಿ 8 ವರ್ಷ ಆಯಿತು ಶಾಸಕರಾಗಿ. ತಮ್ಗೆ ಗೊತ್ತಿರೋ ಹಾಗೆ ರೆಸಾರ್ಟ್ಗಳ್ನ ನಾನು ಇನ್ನೂ ಕೂಡ ಕೆಲವು ರೆಸಾರ್ಟ್ಗಳ್ನ ನಾನು ನೋಡೇ ಇಲ್ಲ. ಇದುವರೆಗೂ ನಾನು ನೋಡಿರೋದೇ ಒಂದು 3-4 ರೆಸಾರ್ಟ್ಗಳನ್ನ ನಾನು ಭೇಟಿ ಮಾಡಿದ್ವಿ. ಒಂದು ತಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರಬೇಕು. ನಮ್ಮ DC ಸಾಹೇಬರು KDP ಮೀಟಿಂಗಲ್ಲಿ ಮಾತಾಡಿದ್ದಾರೆ. ಜೊತೆಗೆ ರೀಜನಲ್ ಕಮಿಷನರ್ ಅವರು ಕೂಡ ಹೇಳಿದ್ದಾರೆ. ಕೆಲವೊಂದು 5-6 ಏನು ಒಂದು ನಮ್ಮ ಫಸ್ಟು ಫಾರೆಸ್ಟಿಂದ 1 ಕುಂಟೆನೂ ಕೂಡ ಜಾಗ ಹೋಗಿಲ್ಲ, ರೆವಿನ್ಯೂಯಿಂದ ಹೋಗಿಲ್ಲ, ಇರಿಗೇಷನಿಂದ ಕೆಲವೊಂದು ಒತ್ತುವರಿ ಆಗಿರೋದನ್ನ
ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಈಗ ಆಲ್ರೆಡಿ 1 ಎಕರೆಲಿ ಗಾರ್ಡನ್ ಮಾಡಿರ್ಬೋದು, 2 ಎಕರೆ ಗಾರ್ಡನ್ ಆಗಿರ್ಬೋದು, ಇದನ್ನ ಒತ್ತುವರಿಯನ್ನು ಒಂದು 5-6 ರೆಸಾರ್ಟ್ನ ಒತ್ತುವರಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕೈಗೆತ್ಕೊಂಡು ಮಾಡ್ತಿರ್ತಕ್ಕಂಥದ್ದು. ಯಾಕಂದರೆ ಸರ್ ಈಗ ಎಚ್ ಡಿ ಕೋಟೆಯಲ್ಲಿ ಈ ಥರದ ಒಂದು ಆರೋಪ ಕೇಳಿ ಬಂದಾಗ ರೆಸ್ಪಾನ್ಸಿಬಿಲಿಟಿ MLA ನಿಮಗೆ ಬರುತ್ತೆ. ಇಡೀ ಎಚ್ ಡಿ ಕೋಟೆಯಲ್ಲಿ ಎಷ್ಟು ರೆಸಾರ್ಟ್ಗಳಿದೆ, ಎಷ್ಟು ಸಫಾರಿಗಳಿದೆ, ಆ ಎಲ್ಲರೂ ಕರೆದು ಒಂದು ಮೀಟಿಂಗ್ ಮಾಡಿ ಡಾಕ್ಯುಮೆಂಟನ್ನು ಅಥವಾ ಇನ್ನೊಂದನ್ನು ಒಂದು ಪರೀಕ್ಷೆ ಮಾಡಿ ಮೀಡಿಯಾಕ್ಕೆ ಅಥವಾ ಯಾರು ಪ್ರತಿಭಟನೆ ಮಾಡ್ತಾರೆ, ಯಾರು ವಿರೋಧ ಮಾಡ್ತಾರೆ ಅಂಥವ್ರಿಗೆ ದಾಖಲೆ ಸಮೇತ ಉತ್ತರ ಯಾವಾಗ ಕೊಡ್ತಾರೆ ಅನಿಲ್ ಚಿಕ್ಕಮಾದು ಅವರು? ಈಗ ಆಲ್ರೆಡಿ ತಮ್ಗೆ ಗೊತ್ತಿರೋ ಹಾಗೆ ಜಿಲ್ಲಾ ಅಧಿಕಾರಿಗಳವರ ನೇತೃತ್ವದಲ್ಲಿ ಕಮಿಟಿ ಮಾಡಿ 2 ಬಾರಿ AC ಕಳೆದ ಬಾರಿ ಇದ್ದಂಥ AC ಅವರು ಕೂಡ ಇದ್ದರು. ಈಗ ಬಾರಿ ಹೊಸದಾಗಿ AC ಅವರು ಕೂಡ ಬಂದಿದ್ದಾರೆ. ಈಗ ಆಲ್ರೆಡಿ ರೀಜನ್ ಕಮಿಷನರ್ಗೂ ಕೂಡ ಫೈಲ್ ಹೋಗಿದೆ. DC ಅವ್ರ ನೇತೃತ್ವದಲ್ಲಿ ಈಗ ಆಲ್ರೆಡಿ ಅವರು ಕೂಡ ಪ್ರೆಸ್ ನೋಟ್ ರಿಲೀಸ್ ಮಾಡಿರ್ಬೋದು ಭವಿಷ್ಯ. ಇಲ್ಲ ಅಂತಂದರೆ ನಾನು ಕೂಡ ವಿವರವಾಗಿ ಮತ್ತೊಂದು ಸತಿ ಡಾಕ್ಯುಮೆಂಟ್ಸ್ನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಲ್ಟಿಮೇಟ್ಲಿ ತುಂಬ ಖುಷಿ ಆಗ್ತಿದೆ ನಿಮಗೆ ಈಗ ಒಬ್ಬ ಚಿಕ್ಕ ವಯಸ್ಸಿನ ಶಾಸಕನಾಗಿ ಅತಿ ಹೆಚ್ಚು ಕೋಟಿ ಅನುದಾನವನ್ನು ತಂದು ಓಟ್ ಹಾಕ್ತಂಥ ಜನಗಳಿಗೆ ಒಂದು ಋಣವನ್ನು ತೀರಿಸ್ತೇನೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿದೆ? ಇಲ್ಲ, ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬದಲು ಇನ್ನೂ ಅತಿ ಹೆಚ್ಚು ಕೆಲಸ ಮಾಡಬೇಕನ್ನೋದು ಉತ್ಸಾಹ ಇರ್ತಕ್ಕಂಥದ್ದು. ಯಾಕಂದರೆ ಈ ತಾಲೂಕಿನ ಋಣ ನಾವು ಕೊನೆ ಇರೋವರೆಗೂ ಕೂಡ ತೀರ್ಸೋಕ್ಕಾಗಲ್ಲ. ಯಾಕಂದರೆ ಖಂಡಿತವಾಗ್ಲೂ ಈ ಜನ ನಮಗೆ ಒಂದು ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಇವತ್ತು ಕೂಡ ಸಾವಿರಾರು ಜನ ಭಾಳಷ್ಟು ಜನ ಸೇರ್ಪಡೆ ಆಗ್ತಕ್ಕಂಥವ್ರು ಇವತ್ತು ತಾವೇ ವಾಲಂಟ್ರಿಯಾಗಿ ನಾವು ಬಂದು ನಿಮ್ಮನ್ನ ಬೆಂಬಲಿಸ್ತೀವಿ, ಈ ತಾಲೂಕಿಗೆ ನೀವು ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದೀರಿ, ಅನುದಾನ ವಿಚಾರದಲ್ಲಿ ಇರ್ಬೋದು, ಪ್ರತಿಯೊಂದು ಗ್ರಾಮಕ್ಕೂ ಕೂಡ ತಾವು ಸಹಕಾರವನ್ನು ಮಾಡಿದ್ದೀರಿ. ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರಿಗೂ ಕೂಡ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ನಿಮ್ಮ ಬೆಂಬಲಿಸ್ತೀವಿ ಅಂತ ಬಂದು ಇವತ್ತು ಎಲ್ಲರೂ ಕೂಡ ಸೇರ್ಪಡೆ ಆಗ್ತಿರ್ತಕ್ಕಂಥದ್ದು. ಯಾವತ್ತಿದ್ರೂ ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಿರ್ತಾರೆ, ಅದ್ರ ಬಗ್ಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ಕೆಲಸ ಮಾಡೋ ಮುಖಾಂತರ ನನಗೆ ಕ್ಷೇತ್ರದಲ್ಲಿ ದುಡಿತೀನಿ, ಒಬ್ಬ ಮಗನಾಗಿ ತಾಲೂಕಿನಲ್ಲಿ ಒಬ್ಬ ಸೇವಕನಾಗಿ ಸೇವೆಯನ್ನು ನಾನು ಸಲ್ಲಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಶಾಸಕ ಅನಿಲ್ ಚಿಕ್ಕಮಾದು ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, HD ಕೋಟೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.